ಟಿಫನ್ಗೆ 10 ರೂಪಾಯಿ, ಊಟಕ್ಕೆ 10 ರೂಪಾಯಿ, ಎಲ್ಲಕ್ಕೂ 10 ರೂಪಾಯಿನೇ. ಏನೋ ಪರವಾಗಿಲ್ಲ, ಮಾಡ್ಬೇಕು. ಒಂದೊಂದ್ ದಿವಸ ಚೆನ್ನಾಗ್ ಮಾಡ್ತಾರೆ, ಒಂದೊಂದ್ ದಿವಸ ಚೆನ್ನಾಗ್ ಮಾಡಲ್ಲ ಅಷ್ಟೇ. ಮಧ್ಯಾಹ್ನ ಊಟ ಇಲ್ಲೇ ನಿಮ್ದು ಆಯ್ತಾ? ನಮ್ದಾಯ್ತು, ನಾ ತಿನ್ಕ ಬಂದೆ, ಅದಕ್ಕೆ ನಾನ್ ನಿಮ್ಮನ್ ಕೇಳ್ತಾ ಇರೋದು. ಎಲ್ರಿಗೂ ನಮಸ್ಕಾರ. ನಮ್ಮ ಕೊಳ್ಳೇಗಾಲ ಜನತೆಗೆ ಇಲ್ಲಿ ನಾನ್ ಬಂದಿರೋದು ಇವತ್ತು ನಮ್ ಕೊಳ್ಳೇಗಾಲ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲಿ ಇರುವಂತ ನಮ್ಮ ಈ ಇಂದಿರಾ ಕ್ಯಾಂಟೀನ್ ಅಲ್ಲಿ ನಾನು ಇವತ್ತು ಊಟ ಮಾಡಕಂತ ಬಂದಿನಿ. ನಾನು ಇವತ್ತು ಈ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ತೀನಿ. ಊಟ ಎಷ್ಟು ಚೆನ್ನಾಗಿದೆ, ಹೆಂಗಿದೆ, ಏನ ಎತ್ತಲ ಅಂತ ತಿಳ್ಸಕಂತ ಬಂದಿನಿ. ಬನ್ನಿ ಒಳಕ್ ಹೋಗಮ್ಮ. ಅಂತೂ ಇಂತೂ ಅಪ್ರೂಕ್ ಸುಮಾರು ದಿನ ಆದ್ಮೇಲೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟಕ್ಕೆ ಬಂದಿದ್ದೀನಿ. ರೈಸ್ ಅಲ್ಲ, ಒಂದು ಹೋಟೆಲ್ ತಗೊಂಡು ಊಟ ಮಾಡ್ತಾ ರೈಸ್ ಪಲಾವ್. ರೈಸ್ ಸೆಟ್ ಏನು 2 ಒಂದ್ ರೈಸು, ಬಾತು, ರೈಸು, ಬಾತ್ ಮಜ್ಜಿ ಸ್ವಲ್ಪ ಬಾತ್ ಹಾಕೋಣ, ಸ್ವಲ್ಪ ಹಾಕಂಗಿಲ್ಲ. ಚೆನ್ನಾಗಿ ಕೊಡಬೇಕು ಊಟ. ನಿಜವಾಗ್ಲೂ ಇಂದಿರಾ ಕ್ಯಾಂಟೀನ್ 10 ರೂಪಾಯಿಗೆ ಸೂಪರ್ ಊಟ ಕೊಡ್ತಾರ ನಮ್ ಕೊಳ್ಳೇಗಾಲದಲ್ಲಿ. ಈಗ ನೋಡ್ತಾ ಇದಾರೆಲ್ಲ, ನಾನು ಕೂಡ ಊಟ ಮಾಡಿದೆ ಇಂದಿರಾ ಕ್ಯಾಂಟೀನ್ ಅಲ್ಲಿ. ನಿಜವಾಗ್ಲೂ ಚೆನ್ನಾಗದ ಊಟ, ಬೇರೆಲ್ಲೂ ತಿಂದಿಲ್ಲ. ನಾನು ನಮ್ಮ ಕೊಳ್ಳೇಗಾಲದಲ್ಲಿ ಇವತ್ತೇ ಫಸ್ಟ್ ನಾನು ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡಿರೋದು. ಊಟ ಮಾತ್ರ ಚೆನ್ನಾಗದ, ಸಾಂಬಾರು ಚೆನ್ನಾಗದ, ಒಳ್ಳೆ. ಅದಕ್ಕೋಸ್ಕರನೇ ಹೆಂಗಿದೆ ಏನು ಎತ್ತ ಅಂತ ತಿನ್ಬೇಕು ಅಂತಲೇ ನೋಡಕಂತಲೇ ಬಂದಿರೋದು. ನೋಡಿ ನಾನು ಒಬ್ಬ ಅಂತೆಲ್ಲ. ನೋಡಿ ಅಜ್ಜಿ ಹೆಂಗಿದ್ದು ಊಟ, ಇಂದಿರಾ ಕ್ಯಾಂಟೀನ್ ಊಟ ಚೆನ್ನಾಗಿದ್ದ? ಎಲ್ಲ ಆಯ್ತು, ನಾ ತಿಂದೆ, ಅದಕ್ಕೆ ನಿಮ್ನ ಒಂದ್ಸತಿ ಕೇಳದ್ದು. ಬಡವ್ರ ಊಟ ಹೌದು. ಮನೇಲಿ ಚಂದ ಹಿಂಗೆ ಸ್ಟಾರ್ಟ್ ಮಾಡೋದು. ಕಾರು ಅಲ್ವಾ, ಸಪ್ಪೆ ಅಲ್ವಾ ಅಂತೀವಿ, ಇಲ್ಲಿ ಬಾಯಿ ತಿಂತಿರೋದು. ಅಂಕಲ್ ಹೆಂಗಿದ್ದು ಊಟ? ಚೆನ್ನಾಗದ. ಬಡವ್ರ ಊಟ ಕಪ್ಪ ಇದು. ನೋಡಿ ನೀವೇ ಕೇಳ್ದಂಗ ಇಲ್ಲೆಲ್ಲ ಬಡವ್ರ ಊಟ. ಇಂದಿರಾ ಕ್ಯಾಂಟೀನ್ ಅಂತಂದ್ರೆ ಎಷ್ಟು ಬಂದು ತಿಂತ ಇರ್ಬೇಕು, ಚೆನ್ನಾಗಿರುತ್ತಂತ ಎಲ್ರು ಹೇಳ್ತಾರ. 15 ರೂಪಾಯಿ ಒಂದು ಇಡ್ಲಿ, ನಮ್ ದೊಡ್ಡ ಬೀದಲ್ಲಿ 5 ರೂಪಾಯಿ ಒಂದು ಇಡ್ಲಿ. ಇಲ್ಲೇ 5 ರೂಪಾಯಿ ಟಿಫನ್ ಕೊಡ್ತಾರ. ಇಲ್ಲಿ ಬಂದ್ರ 10 ರೂಪಾಯಿ ಟಿಫನ್ಗೆ 10 ರೂಪಾಯಿನಾ? ಟಿಫನ್ಗೆ 10 ರೂಪಾಯಿ, ಊಟಕ್ಕೆ 10 ರೂಪಾಯಿ, 10 ರೂಪಾಯಿ, ಎಲ್ಲಕ್ಕೂ 10 ರೂಪಾಯಿನೇ. ಮುದ್ದೆ ಮಾಡ್ತಿರು, ಮುದ್ದೆ ಇಲ್ಲ. ಮುದ್ದೆ ಮಾಡ್ತಿರು, ಮುದ್ದೆ ಇಲ್ಲ, ಜಾಸ್ತಿ ಇಲ್ಲ, ಕಡಿಮೆ ಆಗ್ಬಿಟ್ಟವ್ರ ಎಲ್ರು. ಹಿಂಗ 10 ರೂಪಾಯಿ ಸಾಕ? ಸಾಕು. ನಾನು ಹೊಟ್ಟೆ ತುಂಬ ಮನೇಲಿ ಊಟ ಮಾಡಿದ್ವಿ, ಹೆಂಗಿದ್ದು ಟೇಸ್ಟ್ ಅಂತ ನೋಡ್ಬೇಕಲ್ವಾ. ಇವತ್ತು ಖಾರ ಸಾಂಬಾರು ಸ್ವಲ್ಪ ಇಲ್ಲ, ಸಾಂಬಾರ್ ಖಾರ. ಟೀ ಬರ ಬತ್ತ, ಟೀಗೂ ಜಾಸ್ತಿ ಆಗದ ಅಜ್ಜಿ? ಇಲ್ಲ, 10 ರೂಪಾಯಿ ಒಂದ್ ಟೀಗ್ 12 ರೂಪಾಯಿ ಮಾಡ್ತಾರ. ಹೌದಾ? ಅಂತಂದ್ರೆ 10 ರೂಪಾಯಿ ಊಟ ಕೊಡ್ತಾರಲ್ಲ. ಅದಕ್ಕೆಲ್ಲ ಬಡವ್ರ ಮಗರಿಗೆಲ್ಲ ಒಳ್ಳೇದು ಅಂತ ಊಟ ಮಾಡೋರು 20 ರೂಪಾಯಿ ಮಾಡ್ಬೇಕು. ನಮ್ ಪದ್ಧತಿ ಇತ್ತ. ಈಗ ನಾನು ಊಟ ಮಾಡಾಯ್ತ, ವಜ್ಜಿನ ಕೇಳಾಯ್ತು, ನಮ್ ಹುಡುಗ ಸ್ಕೂಲ್ ಹುಡುಗರು ಕೇಳ್ತೀನಿ, ಹುಡುಗರು ಹೆಂಗಿದ್ದೇನ್ರ ಊಟ, ಇಂದಿರಾ ಕ್ಯಾಂಟೀನ್ ಊಟ?
ನಿನ್ನ ಎಲ್ಗೂ ಹಾಕಲ್ಲ ಸುಮ್ನೆ ಏನೋ ಪರವಾಗಿಲ್ಲ ಒಂದೊಂದ್ ದಿವಸ ಚೆನ್ನಾಗ್ ಮಾಡ್ತಾರೆ ಒಂದೊಂದ್ ದಿವಸ ಚೆನ್ನಾಗ್ ಮಾಡಲ್ಲ ಅಂತೆ. ಯಾಕೆ ಪಲಾವ್ ಹಾಕ್ಸ್ಕೊಂಡಿದ್ದೆ ರೈಸ್ ಹಾಕ್ಸ್ಕೊಳತ್ತಾನ ಅಂತ ಹೋಗೋಣ ಅಂತ ನನ್ ಮಗನ್ ಜೊತೆ ಹೋಗಿ ಹೆಂಗಿದ್ದು ಊಟ ಇಂದ್ರ ಕ್ಯಾಂಟೀನ್ ಊಟ ಚೆನ್ನಾಯ್ತು. ಯಾವ ಕಾಲೇಜ ಚಿವಿಗೋಣ ಚಿವಿಗೌಡ ಮಧ್ಯಾಹ್ನ ಊಟ ಇಲ್ಲೇ ನಿಮ್ದು ಆಯ್ತಾ? ನಮ್ದಾಯ್ತು ನಾ ತಿನ್ಕ ಬಂದೆ ಅದಕ್ಕೆ ನಾನ್ ನಿಮ್ಮನ್ ಕೇಳ್ತಾ ಇರೋದು ಹೆಂಗಿದ್ದು ಅಂತ. ಇಂದ್ರ ಕ್ಯಾಂಟೀನ್ 10 ರೂಪಾಯಿ ಕೊಡ್ಬೋದಾ? ನೀವು ನಾಚಿಕೆ ಓಡ್ತಾ ಇದ್ದಲ್ಲೋ ನೋಡೀಗ ನಾನ್ ಕೇಳಿದ್ನಲ್ಲ ಹುಡುಗರು ನೋಡಿ ಕಾಲೇಜ್ ಹುಡುಗರುಗಳ್ಗ ಸ್ಕೂಲ್ ಹುಡುಗರುಗಳ್ಗ ಆರಾಮಾಗಿ ಮನೆಯಲ್ಲಿ ಊಟ ಇಲ್ಲ ಅಂತಂದ್ರು 10 ರೂಪಾಯಿ ಇಸ್ಕೊ ಬಂದ್ರು. ನಮ್ಗ ಮೊದಲು ನಾವು ಹುಟ್ಟಿದಾಗ ನಾವು ಸ್ಕೂಲ್ ಹೋಯ್ತಿದ್ದ ಕಾಲೇಜ್ ಹೋಯ್ತಾಗ 10 ರೂಪಾಯಿನ ಕೊಡ್ತಿದ್ರು, 5 ರೂಪಾಯಿ ಕೊಡ್ತಾ ಇದ್ರು, ಆದ್ರೆ 2-3 ರೂಪಾಯಿ ಅದನ್ನೆಲ್ಲ ಕೊಡ್ತಾ ಇದ್ರು. ಅದನ್ನೆಲ್ಲ ಇದ್ ಸಂಭಾಳ್ಸ್ಕ ನಾವು ಸ್ಕೂಲ್ ಮುಗಿಸ್ಕೊ ಹೋಯ್ತದ್ಮು. ಈಗ ಕಾಲೇಜ್ ಹುಡುಗ ಸ್ಕೂಲ್ ಹುಡುಗ 10 ರೂಪಾಯಿ 100 ರೂಪಾಯಿ ಪ್ಯಾಕೆಟ್ ಕೊಡ್ತಾರ. ಅವ್ರು ಎಲ್ಲೂ ಊಟ ಮಾಡದೆ ಆರಾಮಾಗಿ ಇಂದಿರಾ ಕ್ಯಾಂಟೀನ್ ಬಂದು 10 ರೂಪಾಯಿ ಊಟ ಮಾಡ್ಕೊಂಡ್ ಹೊಟ್ಟೆ ತುಂಬ ಹೋಗ್ಬೋದು ನೋಡಪ್ಪ ಅಂತ ಒಂದ್ ಸೌಕರ್ಯ ಮಾಡಿಟ್ಟದ. ಆದ್ರೂ ಮೊದಲು ಸಖತ್ತಾಗೈತಂತ. ಇತ್ತೀಚೆಗೆ ಸ್ವಲ್ಪ ಒಂದೊಂದಿನ ಚೆನ್ನಾಗ್ ಮಾಡ್ತಾರ, ಒಂದೊಂದಿನ ಚೆನ್ನಾಗ್ ಮಾಡಲ್ಲ ಅಂತ ಹುಡುಗರು ಹೇಳಿದ್ರೆ ನೀವೇ ಕೇಳ್ದಂಗ. ಇಲ್ಲಿ ಹೆಂಗೋ ಚೆನ್ನಾಗದ ನಡ್ಕ ಹೋಯ್ತಾ ಅದ ಇಂದಿರಾ ಕ್ಯಾಂಟೀನ್.